ಬೆಂಗಳೂರಿನ ರಾಜಭವನ ಇನ್ನು ಮುಂದೆ ಲೋಕಭವನ. ರಾಜ್ಯಪಾಲರ ನಿವಾಸದ ಹೆಸರು ಬದಲಾವಣೆಯಾಗಿದೆ. ಹೆಸರು ಬದಲಿಸಿ ಆದೇಶವನ್ನು ಹೊರಡಿಸಲಾಗಿದೆ ಕೇಂದ್ರ ಸರ್ಕಾರ. ಲೋಕಭವನ ಕರ್ನಾಟಕ ಅಂತ ನಮೂದಿಸುವಂತೆ ಸೂಚನೆ ಕೊಡಲಾಗಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಸಂದೇಶ ರವಾನೆ. ರಾಜ್ಯಪಾಲರ ಕಾರ್ಯದರ್ಶಿಯಿಂದ ಸಂದೇಶ ರವಾನೆ ಆಗಿದೆ. ರಾಜ್ಯಪಾಲರ ನಿವಾಸ ಇನ್ನು ಮುಂದೆ ಲೋಕಭವನ. ರಾಜ್ಯಪಾಲರ ನಿವಾಸ ಇನ್ನು ಮುಂದೆ ಲೋಕಭವನವಾಗಿರುತ್ತೆ. ಹೆಸರು ಬದಲಿಸುವಂತೆ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಇದೀಗ ದೇಶದ ಎಲ್ಲ ರಾಜ್ಯಗಳ ರಾಜಭವನ ಇನ್ನು ಮುಂದೆ ಲೋಕಭವನ ಆಗುತ್ತೆ. ಅಂದರೆ ಇದು ವಿದೇಶಿ ಹೇರಿಕೆಯನ್ನು ತೋರಿಸುತ್ತೆ ಅನ್ನುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇಂಥದ್ದೊಂದು ನಿರ್ಣಯವನ್ನು ಮಾಡಿತ್ತು. ಹೀಗಾಗಿ ಅದನ್ನು ಚೇಂಜ್ ಮಾಡಿದ್ದಾರೆ. ಮತ್ತು ಪ್ರಧಾನಿಗಳ ನಿವಾಸವನ್ನು ಕೂಡ ಸೇವಾ ಪಥ ಅಂತೇನೋ ಬದಲಾವಣೆ ಮಾಡಿದ್ದಾರೆ. ಕರ್ತವ್ಯ ಪಥ ಅಂತ ಈ ಹಿಂದೆ ಬದಲಾವಣೆಯನ್ನು ಮಾಡಿದ್ರು. ಇದೀಗ ರಾಜಭವನದ ಹೆಸರು ಕೂಡ ಬದಲಾವಣೆ ಆಗಿದೆ. ಪ್ರಧಾನಮಂತ್ರಿ ಕಚೇರಿಯನ್ನು ಸೇವಾ ತೀರ್ಥ ಅಂತ ಬದಲಾವಣೆ ಮಾಡಿದ್ದಾರೆ. ಇದರ ಜೊತೆಗೆ ದೇಶದ ಎಲ್ಲ ರಾಜಭವನಗಳು ಇದೀಗ ಲೋಕಭವನ, ಕೇಂದ್ರ ಸಚಿವಾಲಯವನ್ನು ಕರ್ತವ್ಯ ಭವನ ಅಂತ ಮರುನಾಮಕರಣ ಮಾಡಿದ್ದಾರೆ.